ಎಷ್ಟು ಸಲ ನಾನೇ ಸುಸೈಡ್ ಮಾಡ್ಕೋಬೇಕು ಅಂತ ಅನ್ಕೋಬಿಟ್ಟಿದ್ದೆ. ಆ ಟೈಮಲ್ಲಿ ನನ್ಗೆ ಏನಾದ್ರು ಈ ಹಾಸ್ಪಿಟ್ಲು ನೆನಪಾಗಿಲ್ಲ ಅಂದ್ರೆ, ನನ್ಗೇನಾದ್ರೂ ನಿಮ್ಮ ನೆನಪಾಗಿಲ್ಲ ಅಂದ್ರೆ, ಇಲ್ಲಿ ತನಕ ನಾನು ಬಹುಶಃ ಅಳ್ತಾನೆ ಇದ್ದೇ ಇರ್ಬೇಕು. ಹೈ ಗ್ರೇಡ್ ಫೀವರ್ ಬಂದ್ಬಿಟ್ಟು ಕೋಮಕ್ಕೆ ಹೋಗ್ಬಿಟ್ಟ. ತಲೆಯಿಂದ ಹಿಡ್ದು ಎಲ್ಲ ಕಾಲ್ ತನಕ ಬ್ಲೂಯಿಶ್ ಕಲರ್ ಆಗ್ಬಿಟ್ಟು ಸ್ಟಿಫ್ ಆಗ್ಬಿಟ್ಟಿತ್ತು. ಆದ್ರೂ ಕೂಡ ಉಳಿಯೋದು ಕಷ್ಟ ಅಂತ ಹೇಳಿದ್ರು. ನನ್ನ ಹೆಸರು ವಾಸವಾಗಿದ್ದೀನಿ. ನನಗೆ ನನ್ನ ಮಗ ಇದ್ದಾನೆ. ನನ್ನ ಮಗನ ಹೆಸರು 3.5 ವರ್ಷದ ಹಿಂದೆ ನನ್ನ ಮಗನಿಗೆ ಡೆಂಗ್ಯೂ ಫೀವರ್ ಬಂದಿತ್ತು. ಡೆಂಗ್ಯೂ ಫೀವರ್ ಬಂದು 3 ದಿನ ಆಗಿತ್ತು. 3ನೇ ದಿನಕ್ಕೆ ಅವನಿಗೆ ಹೈ ಗ್ರೇಡ್ ಫೀವರ್ ಬಂದ್ಬಿಟ್ಟು ಕೋಮಕ್ಕೆ ಹೋಗ್ಬಿಟ್ಟ. ಒಂದು 2 ಸಲ ಲೂಸ್ ಮೋಷನ್ ಆಗಿ ಒಂದು 3 ಸಲ ವಾಮಿಟಿಂಗ್ ಆಯಿತು. ಜೊತೆಗೆ ಹೈ ಗ್ರೇಡ್ ಫೀವರ್ ಇತ್ತು. ಅದೇ ಟೈಮ್ಗೆ ಅವ್ನು ಕೋಮಕ್ಕೆ ಹೋಗ್ಬಿಟ್ಟು ಇಲ್ಲಿ ಡಾಕ್ಟರ್ ಆಗಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಂದ ರೆಫರ್ ಮಾಡಿ ಆಸ್ಪತ್ರೆಗೆ ಅದೇ ರಾತ್ರಿನೇ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ICU ಅಲ್ಲಿ ಅವನ್ನ ಶಿಫ್ಟ್ ಮಾಡಿಸ್ಕೊಂಡ್ರು. ತಲೆಯಿಂದ ಹಿಡ್ದು ಎಲ್ಲ ಕಾಲ್ ತನಕ ಬ್ಲೂಯಿಶ್ ಕಲರ್ ಆಗ್ಬಿಟ್ಟು ಸ್ಟಿಫ್ ಆಗ್ಬಿಟ್ಟಿತ್ತು. ಹಾಗೆ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರು ಹೇಳಿದ್ರು, ಅವನನ್ನ ವೆಂಟಿಲೇಟರಲ್ಲಿ ಇಡಬೇಕಾಗತ್ತೆ ಅಂತ ಹೇಳಿದ್ರು. ಆದರೂ ಕೂಡ ಉಳಿಯೋದು ಕಷ್ಟ ಅಂತ ಹೇಳಿದ್ರು. 1-2 ದಿನ ನೋಡುವ, ಆಮೇಲೆ ನೀವು ಮನೆಗೆ ಕರ್ಕೊಂಡೋದ್ರು ಹೋಗ್ಬೋದು ಅಂತ ಹೇಳಿದ್ರು. ಡಿಸ್ಚಾರ್ಜ್ ಆಗಿ 1-1.5 ವರ್ಷ ಆದಮೇಲೆ ಆಗಲೂ ನನ್ನ ಮಗ ಕೋಮದಿಂದ ಹೊರಗೆ ಬಂದಿದ್ದ. ಆದರೆ ಮಗು ಥರ ಆಡ್ತಿದ್ದ. ಅವನಿಗೆ 3 ವರ್ಷ 4 ವರ್ಷ ಇತ್ತು. ಆದರೆ ಅವನು ಆಡ್ತಿದ್ದದ್ದೆಲ್ಲ ಸಣ್ಣ ಮಗು, ಒಂಥರ ಹುಟ್ಟಿದ ಮಗು ಹೇಗೆ ಆಡುತ್ತೆ ಹಾಗೆ ಆಡ್ತಾ ಇದ್ದ. 2 ಗಂಟೆಗೆ ಒಂದ್ಸಲ ಹಾಲು ಕೇಳ್ತಾ ಇದ್ದ. 2 ಗಂಟೆ ಆದಮೇಲೆ ಪುನಃ ಆಡೋನು. ಏನಕ್ಕೆ ಅಳ್ತಾ ಇದ್ದಾನಂತ ಅವನು ಗೊತ್ತಾಗ್ತಿರ್ಲಿಲ್ಲ ನಮಗೆ. ಹಾಗೆ ಅಳ್ತಾನೆ ಇರ್ತಿದ್ದ. ಆದಮೇಲೆ ಅವನು ದಿನದಿಂದ ದಿನಕ್ಕೆ ನಡೆಯೋದೆಲ್ಲ ಗೊತ್ತಿಲ್ಲ. ಮಗು ಹೇಗೆ ಮಲಗಿದ್ದಲ್ಲೇ ಇರುತ್ತೆ ಹಾಗೆ ಥರ ಅವನು ಕೂಡ ಹಾಗೆ ಇದ್ದ. ನಡೆಯೋದು ಗೊತ್ತಿರಲಿಲ್ಲ, ಏನಿಲ್ಲ. ಮನೆಗೆ ಕರ್ಕೊಂಬಂದ್ಬಿಟ್ವಿ. ಮನೆಗೆ ಕರ್ಕೊಂಡು ಬಂದು ಏನು ಮೆಡಿಸಿನ್ ಏನು ಕೊಡಬೇಕು ಆ ಮೆಡಿಸಿನ್ನ ಮಾತ್ರ ಕುಡಿಸ್ತಾ ಇದ್ವಿ ನಾವು. ಬಾಕಿದು ಏನು ಅವನು ತಲೆಯಲ್ಲಿ ಇರ್ಬೋದು, ದೇಹದಲ್ಲಿ ಇರ್ಬೋದು, ಯಾವುದೇ ಸ್ವಲ್ಪ ಕೈ ಕಾಲು ನಡ್ಕೊಂಡು ಹೋಗೋದು, ಮತ್ತು ಕೈಯಲ್ಲಿ ಹಿಂಗೆ ಎತ್ತೋದು, ನನಗೆ ಬೇಕು ಅಂತ ಕೇಳೋಕ್ಕೆ ಅವನಿಗೆ ಬಾಯಿ ಕೂಡ ಬರ್ತಿರ್ಲಿಲ್ಲ, ಏನೂ ಇಲ್ಲ. ಆ ಟೈಮಲ್ಲಿ ನನಗೆ ನೆನಪಾಗಿದ್ದು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಡಾಕ್ಟರು ನನಗೆ ನೆನಪಾಗಿ ಅವರು ಕೆಲವೊಂದು ವಿಷಯಗಳನ್ನ ನನಗೆ ಹೇಳಿದರು. ಆಗ ನಾನು ಮನೆಮದ್ದನ್ನು ಸ್ಟಾರ್ಟ್ ಮಾಡಿದ್ದೆ. ಅವರು ಹೇಳಿಕೊಟ್ಟಂಥ ಕೆಲವೊಂದು ಮನೆಮದ್ದನ್ನು ನಾನು ಮನೇಲಿ ಸ್ಟಾರ್ಟ್ ಮಾಡಿದ್ದೆ. ಆದ ನಂತರ ಸ್ವಲ್ಪ ದಿನದಿಂದ ದಿನಕ್ಕೆ ಕೈ ಕಾಲೆಲ್ಲ ಸ್ವಲ್ಪ ಶಕ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ತಿಂಗಳು ಕಳೆದ ನಂತರ ಅವನಿಗೆ ಮಾತು ಬಂತು. ನಾವಿಲ್ಲಿಗೆ ಬರುವಾಗ ಸರ್ ಅವನು ಸರಿಯಾಗಿ ನಡೀತಿರ್ಲಿಲ್ಲ. ಅಂದರೆ ಸ್ವಲ್ಪ ದೂರ ನಡೆದ್ಬಿಟ್ಟು ಅದ್ರ ಮೇಲೆ ನಡೀತಿರ್ಲಿಲ್ಲ, ಓಡ್ತಾ ಇರ್ಲಿಲ್ಲ. ಕರೆಕ್ಟಾಗಿ ಅವನು 5-6 ಹೆಜ್ಜೆ ನಡೀತಾ ಇರ್ಬೇಕು. ಅದಾದ್ಮೇಲೆ ಅವನಿಗೆ ಅಷ್ಟೇನು ಶಕ್ತಿ ಬರ್ತಿರ್ಲಿಲ್ಲ ಸರ್. ನಿಲ್ತಿದ್ದ. ಆಮೇಲೆ ನಿತ್ತಲ್ಲೇ ಒಂಥರ ಹೀಗೆ ಸ್ಟ್ಯಾಚ್ಯೂ ಥರ ಆಗೋದು. ಮೆಟ್ಲು ಹತ್ತಾ ಇರಲಿಲ್ಲ. ಒಂದು ಮೆಟ್ಲು ಹತ್ತಿ ಇನ್ನೊಂದು ಮೆಟ್ಲಿಗೆ ಹತ್ತಾ ಇದ್ದ, ಮತ್ತೆ ಇಳಿತಾ ಇರಲಿಲ್ಲ ಮೆಟ್ಲು. ಈಗ ಆಟೋದಲ್ಲಿ ಕರ್ಕೊಂಡು ಹೋಗುವಾಗ ಆಟೋ ಹತ್ತುತ್ತಾ ಇದ್ದ, ಇಳಿತಾ ಇರಲಿಲ್ಲ, ಎದುರ್ಕೊಳ್ತಿದ್ದ. ಆಟೋದಿಂದ ಕೆಳಗೆ ಇಳಿಲಿಕ್ಕೆ ಎದುರ್ಕೊಳ್ತಿದ್ದ, ಓಡ್ತಾ ಇರಲಿಲ್ಲ. ಮತ್ತು ಚರಂಡಿ ಎಲ್ಲ ಇರುವಾಗ ಅವನು ಚರಂಡಿ ಕೂಡ ದಾಟ್ತಾ ಇರಲಿಲ್ಲ. ತುಂಬ ಕಷ್ಟ ಆಗ್ತಿತ್ತು. ಅವನ್ನ ನೋಡುವಾಗಲೇ ಏನೋ ಅಬ್ನಾರ್ಮಲ್ ಮಗು ಆ ಥರ ಕಾಣಿಸ್ತಾ ಇದ್ದ. ಬೇರೆ ಮಕ್ಕಳೊಟ್ಟಿಗೆ ಅಷ್ಟಾಗಿ ಸೇರ್ತಾ ಇರಲಿಲ್ಲ. ದೂರದಿಂದ ನಿಂತ್ಕೊಂಡು ಅವರೊಟ್ಟಿಗೆ ನೋಡ್ತಾ ಇದ್ದ. ಅವರೊಟ್ಟಿಗೆ ಹೋಗಿ ಆಡ್ತಾ ಇರಲಿಲ್ಲ ಸರ್. ಅವನು ಅಲ್ಲಿ ಇದ್ಕೊಂಡ್ಮೇಲೆ ಈಗ ಪರಿಚಯ ಆದವ್ರದ್ದು ಮಾತ್ರ ಪರಿಚಯ ಇರ್ತಿತ್ತು. ಮೊದಲಿಂದೆಲ್ಲ ಏನು ಪರಿಚಯ ಇದ್ದಿತ್ತು ಅದೆಲ್ಲ ಅವನಿಗೆ ಗೊತ್ತಿಲ್ಲ. ಈಗ ಇವರು ಪರಿಚಯದವರು, ಇವರು ಇಂಥವ್ರು ಹಾಗೆ ಪರಿಚಯ ಮಾಡಿಕೊಟ್ರೆ ಅದು ಅವನಿಗೆ ನೆನಪಿರ್ತಿತ್ತು. ಮೆಡಿಸಿನ್ ನೀವು ಸ್ಟಾರ್ಟ್ ಮಾಡಿ ಸರ್ 4 ತಿಂಗಳು ತನಕ, 4 ತಿಂಗಳು ಏನಿಲ್ಲ, ಒಂದು 2-3 ತಿಂಗಳಲ್ಲೇ ನಮಗೆ ತುಂಬ ಚೇಂಜಸ್. ಫಸ್ಟ್ ಚೇಂಜಸ್ ಬಂದು ಅವನಲ್ಲಿ ಇದ್ದಿದ್ದು ಸ್ವಲ್ಪ ಭಯ. ಈ ಒಂದು ವಿಷಯ ನಾನು ಹೇಳೋದು ಮರ್ತೋದೆ. ನಡುಕ ಇತ್ತು ಕಾಲಲ್ಲಿ, ಕೈಯಲ್ಲಿ. ಒಂದು ಗ್ಲಾಸ್ ಇಟ್ಕೊಂಡ್ರೆ
ಅಲ್ಲಿಂದ ಇಲ್ಲಿ ತನಕ ತರುವಾಗ 1 ಗ್ಲಾಸ್ ನೀರು 1/4 ಗ್ಲಾಸ್ ನೀರು ಆಗ್ತಾ ಇತ್ತು. ಅಷ್ಟು ಹೌದೌದು. ಚೆಲ್ಕೊಂಡು ತಕೊಂಡು ಬರ್ತಾ ಇದ್ದ. ಇದು ಮೇನ್ಲಿ ತುಂಬಾ ಪ್ರಾಬ್ಲಮ್ ಅಂದ್ರೆ ಆ ಥರ ಕೈ, ಕಾಲು. ಈಗ ಒಂದ್ ಕಾಲಲ್ಲಿ ಅವ್ನು ನಿಲ್ತಿರ್ಲಿಲ್ಲ. ಕಾಲು ಹಿಂಗ್ ಎತ್ತಿ ಇಡ್ಬೇಕಂದ್ರೆ ತುಂಬಾ ನಡುಗ್ತಾ ಇದ್ದ. ನಡುಗ್ತಾ ಇಡೋದು ಕಾಲು. ಇನ್ನೊಂದು ಕಾಲು ಇಡುವಾಗ ನಡುಗ್ತಾ ಇದ್ದ. ಅದೆಲ್ಲ ಇಂಪ್ರೂವ್‌ಮೆಂಟು ಒಂದು 2 ತಿಂಗಳಲ್ಲೇ ನಮ್ಗೆ ಅದರದ್ದು ಇಂಪ್ರೂವ್‌ಮೆಂಟ್ ಕಾಣಿಸ್ತು ಸರ್. ಇದೆ ಗ್ಲಾಸ್ ಎತ್ಕೊಂಡು ಇಡೋದು, ಮತ್ತೆ ಚರಂಡಿ ದಾಟೋದು, ಅದು ಇಂಪ್ರೂವ್‌ಮೆಂಟ್ ನಮ್ಗೆ ಬೇಗನೆ ಕಾಣಿಸ್ತು ಸರ್ ಅದು. ನನ್ನ ಮಗ ಟ್ರೀಟ್ಮೆಂಟಿಗೆ ಮೊದಲು ತುಂಬಾ ಸಪುರ ಇದ್ದ, ವೀಕ್ ಇದ್ದ. ಅವನಿಗೆ ಕೈ ಕಾಲಲ್ಲೆಲ್ಲ ಶಕ್ತಿ ಇರಲಿಲ್ಲ. ಇವಾಗ ಅವನು ಸ್ವಲ್ಪ ತೂಕದಲ್ಲೂ ಬದಲಾವಣೆ ಆಗಿದ್ದಾನೆ, ಮಾತಲ್ಲೂ ಬದಲಾವಣೆ ಆಗಿದೆ. ಇವಾಗ ಏನು ಕೆಲಸ ಹೇಳಿದ್ರು ಮಾಡ್ತಾನೆ. ಮನೇಲಿ ಸೈಕ್ಲಿಂಗ್ ಮಾಡ್ತಾನೆ. ಮೊದಲೆಲ್ಲ ಸೈಕಲ್ ಇಟ್ಕೊಳ್ಳೋದು ಗೊತ್ತಿಲ್ಲ ಅವನಿಗೆ. ಸೈಕಲ್ ಹೆಂಗ್ ಇಟ್ಕೋಬೇಕು ಅಂತ. ಆದ್ರೆ ಅವನಿಗೆ ಎಷ್ಟು 6-7 ವರ್ಷ ಹತ್ತತ್ರ. ಅವನಿಗೆ ಟ್ರೀಟ್ಮೆಂಟ್ ತರಲಿಕ್ಕೆ ಮೊದಲು ಇಲ್ಲಿ ಕರ್ಕೊಂಡು ಬಂದ ಮೇಲೆ ಮೇಡಮ್ ಅವರು ಸರ್ ತುಂಬಾ ಧೈರ್ಯ ಕೊಟ್ಟರು ನನಗೆ. ತುಂಬಾ ಧೈರ್ಯ ಕೊಟ್ಟಿದ್ದು ಮೇಡಮ್ ಅವರು ಸರ್. ಏನು ಆಗಲ್ಲ, ಕ್ಯೂರ್ ಆಗ್ತಾನೆ, ನೀವು ಧೈರ್ಯ ಮಾಡಿಕೊಂಡು ಇರಿ ಅಂತ ಹೇಳಿ ಮೇಡಮ್ ಅವ್ರು ಹೇಳಿದ್ರು ಸರ್. ಆಮೇಲೆ ನಾನು ನೀವು ಹೇಳಿ ಟೈಮಿಗೆ ಕರ್ಕೊಂಡು ಬರ್ತಾ ಇದ್ದೆ, ಮೆಡಿಸಿನ್ನು ಸರಿಯಾಗಿ ಕೊಡ್ತಾ ಇದ್ದೆ ಸರ್. ಆದರೆ ಇವಾಗ ನಾನು ಹೇಳ್ತೀನಿ, ನನ್ನ ಮಗ ಮುಂದೆ ಓದ್ತಾನೆ, ನನ್ನ ಮಗ ಒಂದು ಕೆಲಸ ತಗೋತಾನೆ, ಅವನ ಕಾಲ ಮೇಲೆ ಅವ್ನು ನಿಂತ್ಕೋತಾನೆ ಅನ್ನೋ ದೊಡ್ಡ ಧೈರ್ಯ ಬಂದಿದೆ ನನಗೆ ಸರ್. ಅದು ನಿಮ್ಮಿಂದ ಸಾಧ್ಯ ಆಯ್ತು ಸರ್. ನಿಜವಾಗ್ಲೂ ಆ ಟೈಮಲ್ಲಿ ನನಗೆ ಏನಾದರೂ ಈ ಹಾಸ್ಪಿಟ್ಲು ನೆನಪಾಗಿಲ್ಲ ಅಂದರೆ, ನನಗೇನಾದರೂ ನಿಮ್ಮ ನೆನಪಾಗಿಲ್ಲ ಅಂದರೆ, ಇಲ್ಲಿ ತನಕ ನಾನು ಬಹುಶಃ ಅಳ್ತಾನೆ ಇದ್ದೇ ಇರಬೇಕು, ಅಥವಾ ನನ್ನ ಜೀವನದಲ್ಲಿ ನಾನೇ ಏನಾದರೂ ಮಾಡ್ಕೊಳ್ತಿದ್ದೇ ಇರಬೇಕು ಸರ್. ಅಷ್ಟು ಒಂದು ಕೆಟ್ಟ ಪರಿಸ್ಥಿತಿ ನಾನು ಎದುರಿಸಿದ್ದೀನಿ. ಆವಾಗ ನಾನು ಹಾಗೆ ಯೋಚನೆ ಮಾಡಿ ಎಷ್ಟು ಸಲ ನಾನೇ ಸುಸೈಡ್ ಮಾಡ್ಕೋಬೇಕು ಅಂತ ಅನ್ಕೋಬಿಟ್ಟಿದ್ದೆ. ಯಾಕಂದರೆ ನನಗೆ ಆ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ, ಅವರನ್ನು ಅಷ್ಟು ನೋಡೋಕೆ ಆಗ್ತಿರ್ಲಿಲ್ಲ ಸರ್. ಅದಕ್ಕೋಸ್ಕರ ಆಮೇಲೆ ಇವಾಗ ಯೋಚನೆ ಮಾಡ್ತೀನಿ, ನನ್ನ ಮಗ ನನಗೆ ಓದಿ ಹೇಳ್ತಾನೆ ಎಲ್ಲ. ಏನಾದರೂ ಇರುವಾಗ, ನಾನು ಕೆಲಸ ಮಾಡ್ತಿರುವಾಗ ಏನಾದರೂ ಓದೋದಿದ್ರೆ ಅವನೇ ಓದ್ಬಿಟ್ಟು ನನಗೆ ಹೇಳ್ತಾನೆ ಸರ್. ಇಟ್ಸ್ ಎ ಮಿರಾಕಲ್ ಸರ್, ನಿಜವಾಗ್ಲೂ ಮಿರಾಕಲ್. ತುಂಬಾ ಇಂಪ್ರೂವ್ಮೆಂಟ್ ಇದ್ದಾನೆ. ನಾನು ಬೈಯುವಷ್ಟು ಅಲ್ಲ, ಕೆಲಸ ಮಾಡ್ತಾನೆ, ನನಗೆ ಹೆಲ್ಪ್ ಮಾಡಿಕೊಡ್ತಾನೆ ಸರ್. ನೀರು ತುಂಬಿಸ್ಕೊಡ್ತಾನೆ, ಮನೇಲಿ ಕೆಲಸ ಮಾಡ್ಕೊಡ್ತಾನೆ, ಗುಡಿಸ್ಕೊಡ್ತಾನೆ. ಇಷ್ಟು ತುಂಬಾ ಇಂಪ್ರೂವ್ಮೆಂಟ್ ಸರ್. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಇರುತ್ತೆ ಅಂತ. ಮೊದಲು ಹೇಳ್ತಾ ಇದ್ರು ಎಲ್ಲ ಕಡೆ ಆಯುರ್ವೇದಿಕ್ ಒಳ್ಳೆ ಮೆಡಿಸಿನ್, ಆದರೆ ಅದು ತುಂಬಾ ಸ್ಲೋ ಅಂತ ಎಲ್ಲ ಕಡೆ ಹೇಳ್ತಿದ್ರು. ಆದರೆ ನನ್ನ ಗಮನಕ್ಕೆ ಬಂದಿದ್ದು ಸ್ಲೋ ಅಂತಲ್ಲ. ನಾನು ಯೋಚನೆ ಮಾಡಿದ್ದೆ ಇಷ್ಟು ಇಂಪ್ರೂವ್ಮೆಂಟ್ ಅವನಿಗೆ 2-3 ವರ್ಷ ಆದಮೇಲೆ ಬರುತ್ತೆ ಅಂತ. ಆದರೆ ಇವಾಗ ಬರೀ 6 ತಿಂಗಳಾಗಿರೋದಷ್ಟೇ. ಅದರಲ್ಲಿ ಬೇಕಾದಷ್ಟು ಇಂಪ್ರೂವ್ಮೆಂಟ್ ನನ್ನ ಮಗನಲ್ಲಿ ಕಂಡು ಬಂದಿದೆ. ಈಗ ಮಗ ಹೆಂಗ್ ಓದ್ತಾ ಇದ್ದಾನೆ ಸ್ಕೂಲಲ್ಲಿ? ಸರ್, ನನ್ನ ಮಗ ಸ್ಕೂಲಲ್ಲಿ 3rd ಇದ್ದಾನೆ ಸರ್. ನಮ್ಮ ಥರದಲ್ಲಿ ಕಷ್ಟದಲ್ಲಿ ಇರುವವ್ರಿಗೆ ಸರ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸಮಯಕ್ಕೆ ಸರಿಯಾಗಿ ಮೆಡಿಸಿನನ್ನು ಕೊಟ್ಟರೆ ಅಷ್ಟೇ ಸಾಕು. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ್.